ಮೇರಿ ಆಲಿವರ್ ನಾನು ಇತ್ತೀಚೆಗೆ ಹುಚ್ಚು ಹಿಡಿಯುವಷ್ಟು ಇಷ್ಟಪಟ್ಟು ಓದಲು ಶುರು ಮಾಡಿದಂತಹ ಅತ್ಯುತ್ತಮ ಬರಹಗಾರ್ತಿ. OLN ಸರ್ ಅವರು ಅರಳಿ ಮರಕ್ಕೆ ಅದರದ್ದೊಂದು ಸೀರೀಸ್ ಬರೀಲಿಕ್ಕೆ ಶುರು ಮಾಡಿದ ಸಂದರ್ಭದಲ್ಲಿ ಮೊದಲ ಸಾರ್ತಿ ನಾನು ಅವರನ್ನು ಓದಿದ್ದು. ಹಾಗೆ ಓದ್ತಾ ಇರುವಾಗಲೇ ನನಗೆ ಚೈತ್ರ ಶಿವಯೋಗಿ ಮಠ ಅವರು ಅದನ್ನು ಅನುವಾದ ಮಾಡಿದ್ದಾರೆ, ಕನ್ನಡದಲ್ಲಿ ಅವರ ಕವಿತೆಗಳನ್ನು ಕನ್ನಡಕ್ಕೆ ತಂದಿದ್ದಾರೆ ಅಂತ ಕೇಳಿ ಬಹಳ ಖುಷಿ ಆಯಿತು. ಅದನ್ನು ಓದಲಿಕ್ಕೆ ಕಾಯ್ತಾ ಇದ್ದೆ. ಆಕಾಶ ನದಿ ಬಯಲು, ಇದು ಚೈತ್ರ ಶಿವಯೋಗಿ ಮಠ ಅವರು ಅನುವಾದ ಮಾಡಿರುವ ಕವನ ಸಂಕಲನ. ಮೇಕಿಂಗ್ ಕೂಡ ತುಂಬ ಅದ್ಭುತವಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಅನುವಾದ ಕನ್ನಡದ್ದೇ ಅನ್ನುವಷ್ಟು ತುಂಬ ಸುಲಲಿತವಾಗಿ ತುಂಬ ಒಳ್ಳೆ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಓದಲಿಕ್ಕೆ ತುಂಬ ಖುಷಿಯಾಗುತ್ತೆ. ಈ ಸಂಕಲನದಿಂದ ಒಂದು ಪುಟ್ಟ ಕವಿತೆ. ಮೇರಿ ಆಲಿವರ್ ಗಿಡಮರಗಳು ಮತ್ತು ಪ್ರಾಣಿ ಪಕ್ಷಿಗಳನ್ನು, ಕೀಟಗಳನ್ನು, ಈ ಥರದ್ದನ್ನು ಬಳಸ್ಕೊಂಡು, ಇವುಗಳನ್ನು ರೂಪಕಗಳಾಗಿ ಬಳಸಿಕೊಂಡು ಎಷ್ಟು ಅತ್ಯುತ್ತಮವಾಗಿ ಪದ್ಯಗಳನ್ನು ಕಟ್ಟಿದ್ದಾರೆ ಅಂತ ಅಂದರೆ, ಒಂದು ಮಿಡತೆಯನ್ನು ಇಟ್ಕೊಂಡು, ಒಂದು ಕರಡಿಯನ್ನು ಇಟ್ಕೊಂಡು ಹೀಗೆ ಪದ್ಯ ಬರಿಬೋದಾ, ನಮ್ಮ ಮಾತುಗಳನ್ನು ಹೇಳ್ಬೋದಾ, ಬದುಕಿನ ದೊಡ್ಡ ದೊಡ್ಡ ಸತ್ಯಗಳನ್ನು ಅವುಗಳ ಮೂಲಕ ಹೇಳ್ಬೋದಾ ಅಂತ ನನಗೆ ಬಹಳ ಆಶ್ಚರ್ಯ ಆಗಿತ್ತು. ಎಲ್ಲೋ ಅದನ್ನು ಓದಬೇಕಾದ್ರೆ ತುಂಬ ಝೆನ್ ತತ್ವದ ಎಸೆನ್ಸ್ ಏನಿದೆ ಅದು ಮೇರಿ ಆಲಿವರ್ ಬರಹಗಳಲ್ಲಿ ನನಗಂತೂ ಕಾಣುತ್ತೆ. ಬಹುಶಃ ನಿಮಗೂ ಅನಿಸುತ್ತೆ ಅಂತ ಅಂದ್ಕೊಳ್ತೀನಿ. ಈ ಪುಸ್ತಕನ ಖಂಡಿತ ಓದಿ, ಮಿಸ್ ಮಾಡಬೇಡಿ. ಈಗ ಒಂದು ಪದ್ಯ. ಮಿಡತೆ ತಲೆ ಕೆಡಿಸಿಕೊಳ್ಳುವುದಿಲ್ಲ, ಸ್ವರ್ಗವಿದೆಯೋ ಇಲ್ಲವೋ, ಇದ್ದರೂ ನನಗಲ್ಲಿ ಜಾಗ ಇದೆಯೋ ಇಲ್ಲವೋ. ಇದು ಎಲೆ ಉದುರುವ ಕಾಲ, ಮುಗಿದ ಪ್ರಣಯದ ಕಾಲ, ಈಗಲೂ ಹಾಡುವುದು, ಬಾಗಿಲ ಕೆಳಗಿನ ಸಂದಿನಿಂದ ನುಸುಳುವುದು, ಮನೆಯೊಂದನ್ನು ಪ್ರವೇಶಿಸುವುದು, ಆಮೇಲೆ ಆ ಮನೆ ತೀರಾ ತಣ್ಣಗಾಗುವುದು. ಮೆಲ್ಲಗೆ, ಇನ್ನೂ ಮೆಲ್ಲಗೆ ಹಾಡುವುದು, ಮುಂದೆ ದನಿಯೇ ಹೊರಡುವುದಿಲ್ಲ. ಇದೆಲ್ಲ ಏನನ್ನಾದರೂ ಸೂಚಿಸಲೇಬೇಕು, ಏನಂತ ಗೊತ್ತಿಲ್ಲ. ಹಾಗೆಂದ ಮಾತ್ರಕ್ಕೆ ಜೀವನವಿಡೀ ಅದೊಂದು ಘನವಾದ ಮಿಡತೆಯಂತೆ ಬದುಕಲಿಲ್ಲ ಎಂದು ಹೇಳಲಾಗದು. ಎಷ್ಟು ಸರಳವಾದ ಪದ್ಯ, ಎಷ್ಟು ಸ್ವೀಟ್ ಆಗಿದೆ. ಇಲ್ಲಿ ಯಾವುದೂ ಅಮುಖ್ಯವಲ್ಲ ಅನ್ನುವಂತಹ ಮಾತನ್ನ ಬಹಳ ಅದ್ಭುತವಾಗಿ ಮೇರಿ ಆಲಿವರ್ ಈ ಪದ್ಯದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.